ತಂಗಿ ಭೂಮಿಕಾ, ಯಾಕಣ್ಣ ಏನಾದ್ರೂ ಬೇಕಾಗಿತ್ತ? ಇದೇನು ತಂಗಿ, ಎಂದು ಕಾಣದ ಸಂತೋಷ ಎಂದು ನಿನ್ನ ಮುಖದಲ್ಲಿ ಕಾಣುತ್ತಿದೆಯಲ್ಲ. ಅಣ್ಣ, ನಾನು ನಿನಗೆ ಏನು ಹೇಳಿದ್ದೇವೆ ಎಂದು ನನ್ನ ಹುಟ್ಟೋದಿಲ್ಲ ಎಂದು. ಓಹೋ, ಇದಕ್ಕೆ ನಿನ್ನ ಮುಖದಲ್ಲಿ ನಗೆಯುವ ಕಾಣುತ್ತಿರುವುದು. ಹೋಗಿದ್ರಣ್ಣ, ಅಂದ ಹಾಗೆ ನನ್ನ ಕಿವಿಯನ್ನ ಲಕ್ಷ್ಮಣ ಕಾಣ್ತಾ ಇಲ್ಲ, ಎಲ್ಲೂ ಹೋಗಿರ್ಬೇಕೋ ಏನು? ಬರುವೇ ಆಗಿದೆ, ಎಷ್ಟರಲ್ಲಿ ಬಂದರೂ ಬರ್ಬೋದು ಬಿಡಮ್ಮ. ನೋಡಣ, ನನ್ನ ಮನೆ ಬಿಟ್ಟು ಹೋದವನ್ನು ಮರಳು ಮನೆಗೆ ಬರಬೇಕಾದರೆ ನನಗೆ ಸಮಾಧಾನವೇ ಇರುವುದಿಲ್ಲಣ್ಣ. ಮತ್ತೆ ಯಾರ ಜೊತೆ ಆದರೂ ಜಗಳ ಮಾಡಿಕೊಂತ ನಿಂತರೆ ನನಗೆ ತುಂಬಾ ಭಯವಾಗುತ್ತದೆ ಅಲ್ಲ. ಸುಮ್ಮನೆ ಬೇರೆಯವರ ಒಂದಿಗೆ ಜಗಳವಾಡಿ ನಮ್ಮೆಬ್ಬರ ಮಗಕ್ಕೆ ಮಸಿ ಹತ್ತುವಂತ ಕೆಟ್ಟ ಮನುಷ್ಯನಲ್ಲ ತಂಗಿ ನನ್ನ ತಮ್ಮ ಲಕ್ಷ್ಮಣ. ಕೆಟ್ಟ ಮನುಷ್ಯನಲ್ಲ. ಒಂದು ವೇಳೆ ತಾನಾಗೆ ಯಾರೋ ತಂಟೆಗೆ ಹೋಗವನವಲ್ಲ, ಒಂದು ವೇಳೆ ತಾನೇ ಅವನ ತಂಟೆಗೆ ಹೋದರೆ ಒದ್ದು ಬುದ್ಧಿ ಕಲಿಸುವ ಸಿಂಹದ ಮರಿ ತಂಗಿ ನನ್ನ ತಮ್ಮ ಲಕ್ಷ್ಮಣ, ಸಿಂಹದ ಮರಿ. ಅಣ್ಣ, ಲಕ್ಷ್ಮಣಗೆ ಒಂದು ಸ್ವಲ್ಪ ಹುಷಾರಾಗಿರೋ ಎಂದು ನಾವೇ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಬೇಕಣ್ಣ. ಆಯ್ತು ಬಿಡು ತಂಗಿ, ಅಷ್ಟೇ ಮಾಡೋಣ. ನಾನು ಇನ್ನು ಹೊಲಕ್ಕೆ ಹೋಗಿ ಬರುತ್ತೇನೆ ತಂಗಿ. ಬಂದ ನಂತರ ಎಲ್ಲರೂ ಸೇರಿ ಸಂತೋಷದಿಂದ ಇನ್ನು ಹುಟ್ಟು ಹಬ್ಬವನ್ನು ಆಚರಿಸೋಣ. ಆಯ್ತಣ್ಣ, ಹೋಗಿ ಬಾ ಅಣ್ಣ. ನೀನೇ ಗೆಸ್ಟ್ ನೋಡೋಣ. ನೋಡಿ, ನನ್ನನ್ನು ಕಣ್ಣು ಮುಚ್ಚಲು ನೋಡಿ, ನನ್ನ ಕಣ್ಣು ಮುಚ್ಚಲು ಯಾವ ಗನಸರಿಗೂ ಸಾಧ್ಯವಿಲ್ಲ. ಅದು ನನ್ನ ಪ್ರೀತಿಯ ಮಧುಕರನನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಂತೂ ನಾನೇ ಎಂದು ಕರೆಕ್ಟ್ ಆಗಿ ಹೇಳಿಬಿಟ್ಟೆಲ್ಲ ಭೂಮಿಕಾ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಭೂಮಿಕಾ. ಇರ್ಲಿ, ಬನ್ನಿ ಮಾಮ, ಊಟ ಮಾಡಿ ಆನಂತರ ನೀವು ತೋಟಕ್ಕೆ ಹೋಗುವಿರಂತೆ. ಊಟಕ್ಕೆ ಇವತ್ತು ಏನಾದರೂ ಸಿಹಿ ಅಡುಗೆ ಮಾಡಿರುವೆಯಾ? ನಿಮಗಾಗಿ ಇಷ್ಟವಾದ ಕಸಕಸ್ ಪಾಯಸನೂ ಮಾಡ್ತೀನಿ, ಬನ್ನಿ ಊಟ ಮಾಡಿಕೊಂಡು. ಸಕ್ಕರೆ ಹಾಕಿ ಮಾಡಿದ್ದ ಆ ಪಾಯಸಕ್ಕಿಂತ ಈ ಸಕ್ಕರೆ ಹಾಕದೆ ಸಿಹಿಯಾಗಿರುವ ಈ ಪಾಯಸನೇ ಮೊದಲು ಉಣ್ಬಡಿಸೇ ನನ್ನ ಚಿನ್ನ. ಹೋಗ್ಯಪ್ಪ, ಯಾವಾಗಲೂ ನಿಮಗೆ ಇಂಥ ಸಮಯದಲ್ಲಿ ಹುಡುಗಾಟವೇ ನಿಮಗೆ? ಹುಡುಗಾಟಕ್ಕೆ ಒತ್ತು ಗೊತ್ತು ಇಲ್ಲ ಭೂಮಿಕಾ. ಮೊದಲು ನನ್ನ ಮನ ತಣಿಸುವಂತೆ ಒಂದು ಇಂಪಾದ ಗೀತೆ ಹೊರಹೊಮ್ಮಲಿ ನಿನ್ನ ಮಧುರ ಕಂಠದಿಂದ ನನ್ನ ರಾಣಿ. ಆಯ್ತು ನನ್ನ ರಾಜ, ನನ್ನ ಹೃದಯದ ರಾಜ್ಕುಮಾರ. Thank you.
ಬನ್ನಿ ಮಾವ, ಒಳಗಡೆ ಊಟ ಮಾಡುವಿರಂತೆ. ಬನ್ನಿ, ಹಂಗಾಗಿ